ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ತಾಜಾ ಬೆಂಡೆಕಾಯಿಗಳನ್ನು ಉಪಯೋಗಿಸ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ಸಾಮಾನ್ಯವಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಬೇರೆ ಬೇರೆ ಥರ ಮಸಾಲೆ ತರಕಾರಿ ಹಾಕಿ ಮಾಡ್ತಾರೆ. ಹೋಳುಗಳನ್ನು ಹಚ್ಕೊಳ್ಳೋ ವಿಧ ಕೂಡ ಬೇರೆ ಬೇರೆ ಇರುತ್ತೆ. ಇವತ್ತು ತುಂಬ ಸರಳವಾಗಿ ಈ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. 1/4 ಕಿಲೋ ಅಷ್ಟು ಫ್ರೆಶ್ ಬೆಂಡೆನ ತೊಗೊಂಡಿದ್ದೀನಿ ನಾನು. ಇದನ್ನೀಗ ಸಣ್ಣಗೆ ಹಚ್ಕೊಳ್ಳೋಣ ಪಲ್ಯ ಮಾಡೋಕ್ಕೆ. ನೋಡಿ, ಬೆಂಡೆದು 2 ಭಾಗನ ಹಿಂದಿಂದು ಮುಂದಿಂದು ಭಾಗನ ತೆಕ್ಕೊಂಬಿಡೋಣ. ಎರಡು ಮೂರು ಬೆಂಡೆನ ಒಟ್ಟೊಟ್ಟಿಗೆ ಇಟ್ಕೊಂಡ್ಬಿಟ್ಟು ಸಣ್ಣಗೆ ಹಚ್ಕೊಳ್ಳಿ. ಥರ ನೋಡಿ, ನಡುವೆ ಸೀಳ್ಕೊಳ್ಳಿ. ಅಂದರೆ ಒಂದು ಬೆಂಡೆನ 4 ಸೀಲ್ ಮಾಡಿಕೊಂಡು ಸಣ್ಣಗೆ ಹಚ್ಕೊಳ್ಳಿ. ಎರಡು ಮೂರು ಬೆಂಡೆನ ಒಟ್ಟೊಟ್ಟಿಗೆ ಇಟ್ಕೊಂಡ್ಬಿಟ್ಟು ಸಣ್ಣಗೆ ಹಚ್ಕೊಳ್ಳಿ. ಥರ ನೋಡಿ, ನಡುವೆ ಸೀಳ್ಕೊಳ್ಳಿ. ಅಂದರೆ ಒಂದು ಬೆಂಡೆನ 4 ಸೀಲ್ ಮಾಡಿಕೊಂಡು ಸಣ್ಣಗೆ ಹಚ್ಕೊಳ್ಳಿ. ನೋಡಿ, ಬೆಂಡೆಕಾಯಿ ಹಚ್ಕೊಂಡಾಗಿದೆ. ನಾನು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಪಲ್ಯ ಮಾಡ್ಕೊಳ್ಳೋಕ್ಕೆ. ಬೆಂಡೆ ಹುರಿಲಿಕ್ಕೆ ಬೇಕಾದಷ್ಟು ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಪಲ್ಯಕ್ಕೆ ಬೇಕಾದಷ್ಟು ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಒಂದು 4-5 ಟೇಬಲ್ ಸ್ಪೂನ್ನಷ್ಟು ಆಗ್ಬೋದು. ಈಗ ನೋಡಿ, ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. 2 ಎಸಳು ಕರಿಬೇವು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಬೇಳೆ ಕೆಂಪಾಗಿದೆ. ಒಂದು ಸಾಧಾರಣ ಸೈಜಿನ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯುವಾಗ ನಾವು ಕತ್ತರಿಸಿದ ಬೆಂಡೆಕಾಯಿ ತುಂಡುಗಳನ್ನು ಹಾಕ್ಕೊಂಬಿಡೋಣ. ಈಗ ಕತ್ತರಿಸಿದ ಬೆಂಡೆ ತುಂಡುಗಳನ್ನು ಹಾಕ್ಕೊತಾ ಇದ್ದೀನಿ. ಬೆಂಡೆಲಿರೋ ಲೋಳೆ ಅಂಶ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಈಗ ಉರಿ ಸಣ್ಣ ಮಾಡಿಬಿಟ್ಟು ಉರಿಟಿಕ್ಕೆ ಬಿಟ್ಬಿಡೋಣ. ಈಗ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಬಟ್ಲು ಹುಣಸೆ ರಸ ಹಾಕ್ಕೊತಾ ಇದ್ದೀನಿ. ಈಗ ಸಣ್ಣ ಉರಿಯಲ್ಲಿ ಹೋಳುಗಳೆಲ್ಲ ಬೆಂದ್ಕೊಳ್ಳೋಕ್ಕೆ ಬಿಟ್ಬಿಡಿ. ಬೆಂಡೆಕಾಯಿ ಪಲ್ಯನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸ್ವಲ್ಪ ದೊಡ್ಡ ಹೋಳುಗಳ ಥರ ಹಚ್ಕೊಂಡ್ಬಿಟ್ಟು ಮಾಡ್ತಾರೆ, ಇಲ್ಲ ಸಣ್ಣ ಸಣ್ಣದಾಗಿ ಚಕ್ರ ಥರ ಹಚ್ಕೊಂಡು ಕೂಡ ಬಿಲ್ಲೆಗಳಾಗಿ ಮಾಡ್ಕೋತಾರೆ. ಆದರೆ ಈ ಥರ ಸಣ್ಣದಾಗಿ ಹಚ್ಕೊಂಡು ಮಾಡೋದ್ರಿಂದ, ಅಂದರೆ ಒಂದು ಬೆಂಡೆಯಲ್ಲಿ 4 ಸೀಲ್ ಮಾಡಿಕೊಂಡು ಹಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ಪಲ್ಯ ಸ್ವಲ್ಪ ಒದಗುತ್ತೆ ಕೂಡ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪಲ್ಯದ್ದು. ಈಗ 1/4 ಸ್ಪೂನಷ್ಟು ಸಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ. ಈಗ ನೋಡಿ, ಪಲ್ಯ ರೆಡಿಯಾಗಿದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈಗ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಈಗ ಕಲಿಸ್ಕೊಳ್ಳೋಣ ತುರಿನೆಲ್ಲ.
ಈಗ ಇದಕ್ಕೆ ಸ್ವಲ್ಪ ಪುಟಾಣಿ ಕುಟ್ಟಿ ಪುಡಿ ಮಾಡಿ ಹಾಕಬೇಕಾಗುತ್ತೆ. ಅಂದರೆ ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು ಪುಟಾಣಿ ಅಂದರೆ ಹುರಿಗಡ್ಲನ. ಇದರಲ್ಲಿ ನಾನೊಂದು ಸ್ವಲ್ಪ 2 ಸಟಕದಷ್ಟು ಪಲ್ಯನ ಬೇರೆ ತೆಗೆದಿಟ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹುರಿಗಡ್ಲೆ ಪುಡಿ ಹಾಕಿದರೆ ಇಷ್ಟ ಆಗಲ್ಲ, ಅದಕ್ಕೆ ಪಲ್ಯ ನಾನು ಬೇರೆ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಕುಟ್ಟಾಣಿಲಿ ಹಾಕಿ ಕೂಡ ನೀವು ಕುಟ್ಕೋಬೋದು, ಇಲ್ಲಾದರೆ ಒಂದು ಸಣ್ಣ ಪ್ಲೇನ್ ಕವರ್ ತೊಗೊಂಡು ಅದರಲ್ಲಿ ಹಾಕಿ ಕೂಡ ನೀವು ಚಪಾತಿ ಲಟ್ಸೋ ಲಟ್ಟಣಿಗೆಯಿಂದ ಕೂಡ ನೀವು ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಲಿ ಕೂಡ ಹಾಕ್ಬೋದು. ನನಗೆ ಸ್ವಲ್ಪ ಬೇಕಾಗಿರೋದ್ರಿಂದ ನಾನು ಇದರಲ್ಲಿ ಕುಟ್ಕೋತಾ ಇದ್ದೀನಿ. ಈ ಥರ ತರಿಯಾಗಿ ಕುಟ್ಕೊಳ್ಳಿ. ಈಗ ಇದನ್ನು ಪಲ್ಯಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಒಂದು ಸಲ ಕಲಿಸ್ಕೊಂಡ್ಬಿಟ್ಟು ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.